ಸಂದೇಶ ಬರಬೇಕಾದ್ರೆ ಅವರು ನಡೆಯುವ ರೀತಿ ಬದಲಾಗಿರ್ತದೆ. ಅವರ ದೃಷ್ಟಿ ಎಲ್ಲೋ ಬೇರೆ ಲೋಕದಲ್ಲಿದ್ದಂಗಿರ್ತದೆ. ಮೋಶೆ ಹೆಂಡತಿ ಮತ್ತು ಯೆಹೋಶುವ ಅಲ್ಲಿರ್ತಾರೆ. ಮೋಶೆ ಬರೋದನ್ನು ನೋಡ್ತಾಳೆ. ಅವಾಗ ಯೆಹೋಶುವ ಹೇಳ್ತಾನೆ, ಹಿ ಹ್ಯಾಸ್ ಅ ಸೀನ್ ಗಾಡ್. ಯೆಹೋಶುವ ಹೇಳ್ತಾನೆ, ದೇವರನ್ನು ಈತನು ನೋಡಿದ್ದಾನೆ. ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಬೇಕು ಪ್ರಿಯರೇ. ಪಂಚಶತಮ ಆದ ನಂತರ ಶಿಷ್ಯರಲ್ಲಿ ಒಂದು ದೊಡ್ಡ ಬದಲಾವಣೆ ಇತ್ತು, ಹೌದಲ್ವಾ? ಅವರು ಒಮ್ಮನಸ್ಸಿನಿಂದನೂ ಪ್ರಾರ್ಥನೆ ಮಾಡ್ತಿದ್ರು. ಪ್ರೇಷಿತರ ಕಾರ್ಯಗಳು 1ನೇ ಅಧ್ಯಾಯ ವಚನ 14 ಅವಾಗ ನಾವು ಓದ್ತಿದ್ವಿ. ಅವರೆಲ್ಲರೂ ಅಂದರೆ 120 ಮಂದಿ ಶಿಷ್ಯರು ಮಾತೆ ಮರಿಯಮ್ಮನವರ ಜೊತೆ. ಇಲ್ಲಿ ಮಾತೆ ಮರಿಯಮ್ಮನವರ ಇಂಪಾರ್ಟೆನ್ಸ್ ಹೆಚ್ಚಿಗೆ ಬರ್ತದೆ. ಓದ್ರಿ ಸಿಸ್ಟರ್. ಅಲ್ಲಿ ಅವರು ಒಮ್ಮನಸ್ಸಿನಿಂದ ಪ್ರಾರ್ಥಿಸುತ್ತಿದ್ದರು. ನಿಧಾನವಾಗಿ ಓದಿ ಬ್ರದರ್. ಓಕೆ. ನಿರಾತರಾಗುತ್ತಿದ್ದರು. ಕೆಲವು ಮಹಿಳೆಯರು ಯೇಸುವಿನ ತಾಯಿ ಮರಿಯಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪರಿಶುದ್ಧಾತ್ಮರ ಅಭಿಷೇಕ ಆಗಬೇಕಾದ್ರೆ ತಾಯಿ ಮರಿಯಳ ಮಧ್ಯಸ್ಥಿಕೆ ಪ್ರಾರ್ಥನೆ ನಮಗೆ ಚಪ್ಪಳದ ಸ್ತೋತ್ರ ಸಲ್ಲಿಸುವ. ಪ್ರೈಸ್ ದಿ ಲಾರ್ಡ್. ಧರ್ಮಸೇವೆ ಅದು ನಮಗೆ ಬೋಧಿಸುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಯಾಕೆ ಅವರು ಅಲ್ಲಿ ಸ್ಪೆಸಿಫಿಕ್ ಆಗಿ ಅವರ ಹೆಸರನ್ನು ಮಾತ್ರ ಬರೆದಿದ್ದಾರೆ ನಾನು ಹೇಳ್ತೇನೆ. ನೆಕ್ಸ್ಟ್ ಹೋದ್ರೆ. ಯೇಸುವಿನ ಸಹೋದರರು ಅವರೊಡನೆ ಇದ್ದರು. ಸ್ವಲ್ಪ ದಿನಗಳ ನಂತರ ಸುಮಾರು 120 ಮಂದಿ ಅಲ್ಲಿ ಸೇರಿದ್ದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ 12 ಮಂದಿ ಶಿಷ್ಯರು, 70 ಮಂದಿ ಯೇಸುವಿನ ಶಿಷ್ಯರು, 12 ಮಂದಿ ಅಪೋಸ್ತಲರು, ಆಮೇಲೆ ಮಾತೆ ಮರಿಯಮ್ಮನವರು, ಮತ್ತು ಯಾರ್ಯಾರು ಇದ್ದಿರ್ಬೋದು ಅಲ್ಲಿ. ನನ್ನ ದೃಷ್ಟಿಲಿ, ನನ್ನ ಇಮ್ಯಾಜಿನೇಷನಲ್ಲಿ ಲಾಜರಸ್ ಇರ್ತಾನೆ, ಮಾರ್ತಾ ಇರ್ತಾಳೆ, ಮರಿಯಲಿರ್ತಾಳೆ, ಯಾಗೀರನಿರ್ತಾನೆ, ಜಕಮಾಯ್ಸ್ ಇದ್ದಿರ್ಬೋದು, ಜಕಾಯಸ್, ಹೌದಲ್ವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನಿಂದ ಮಾರ್ಪಟ್ಟ ಜನರೆಲ್ಲರೂ ಕೂಡ ಅಲ್ಲಿ ಇದ್ದಿರ್ಬೋದು. 120 ಮಂದಿ ಶಿಷ್ಯರು ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತಿದ್ರು. ಎದಕ್ಕೋಸ್ಕರ? ಪಂಚಶತಮ ದಿನದಗೋಸ್ಕರ. ಪ್ರೈಸ್ ದಿ ಲಾರ್ಡ್. ನೀವು ಮೇನ್ ಟಾಪಿಕ್ ಮರ್ತೋಗಬಾರ್ದು. ಅವರೆಲ್ಲರೂ ಪ್ರಾರ್ಥನೆ ಮಾಡ್ತಿದ್ರು. ಯೇಸು ಸ್ವಾಮಿ ಹೇಳ್ತಾರೆ, ಯೆರೂಸಲೇಮಿನಲ್ಲಿ ನೀವು ಕಾಯ್ಕೊಂಡಾರೆ, ನನ್ನ ಪಿತನು ವಾಗ್ದಾನ ಮಾಡಿದ ಪರಿಶುದ್ಧಾತ್ಮರು ನಿಮ್ಮ ಮೇಲೆ ಬರೋ ತನಕ ನೀವು ಯೆರೂಸಲೇಮನ್ನು ಬಿಟ್ಟು ಬೇಡ್ರಿ. ನಾವು ದೇವರ ಸನ್ನಿಧಾನದಲ್ಲಿ ಬಂದಾಗ, ಒಂದು ಧ್ಯಾನದಕ್ಕೆ ಹೋದಾಗ ನಾವು ಮೊದಲು ಕೇಳಬೇಕಾಗಿದ್ದು, ದೇವ ನಿನ್ನ ಆತ್ಮದಿಂದ ನನ್ನನ್ನು ಅಭಿಷೇಕಿಸು. ಎಷ್ಟೋ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಆಲಯಕ್ಕೆ ಬರ್ತೀವಿ, ನೋ ಪ್ರಾಬ್ಲಮ್. ಎಷ್ಟೋ ಸಮಸ್ಯೆಗಳು, ಕಣ್ಣೀರು, ವೇದನೆಯಿಂದ ನಾವು ಆಲಯಕ್ಕೆ ಬರ್ತೀವಿ, ಸಮಸ್ಯೆ ಇಲ್ಲ. ಬಟ್ ಸನ್ನಿಧಾನಕ್ಕೆ ಬಂದಾಗ ದೇವರ ವಾಕ್ಯವನ್ನು ನಾವು ಆಲಿಸಬೇಕಾದರೆ, ಧ್ಯಾನದಲ್ಲಿರುವಾಗ ಅವೆಲ್ಲವನ್ನು ಒಂದು ಬಡಿಗಿಟ್ಟು ಒಂದೇ ಒಂದು ಪ್ರಾರ್ಥನೆ ಮಾಡಬೇಕು, ಪರಿಶುದ್ಧಾತ್ಮ ದೇವರ ಅಭಿಷೇಕವನ್ನು ನಮ್ಮ ಮೇಲೆ ಕಳಿಸಿ. ಯಾಕಂದರೆ ಅವರು ನಮ್ಮ ಮೇಲೆ ಬಂದಾಗ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಷ್ಕಾರ ಅವರೇನಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಅಭಿಷೇಕಕ್ಕಾಗಿ ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ದೇವರೇ, ನನ್ನನ್ನು ಅಭಿಷೇಕಿಸಿರಿ, ನನ್ನ ಮೇಲೆ ಇಳಿದು ಬನ್ನಿರಿ, ನೂತನ ಶಕ್ತಿಯಿಂದ, ನೂತನ ಆತ್ಮದಿಂದ, ನೂತನ ಬಲದಿಂದ, ನೂತನ ಉತ್ಸಾಹದಿಂದ ನನ್ನನ್ನು ಅಭಿಷೇಕಿಸಿರಿ. ಯೇಸು ಸ್ವಾಮಿ ಯಾಕೆ ಪ್ರತಿದಿನ ಎಲ್ಲರೂ ಮಲಗಿರುವಾಗಲೇ ಮುಂಜಾನೆ ವೇಳೆಯಲ್ಲಿ ಏಕಾಂತವಾದ ಪ್ರದೇಶಕ್ಕೆ ಹೋಗ್ತಿದ್ರು? ಪರಿಶುದ್ಧಾತ್ಮನ ಅಭಿಷೇಕಕ್ಕಾಗಿ, ಹೊಸ ಅನುಭವಕ್ಕಾಗಿ. ಯೆಸ್ಟರ್ಡೇಸ್ ಎಕ್ಸ್ಪೀರಿಯನ್ಸ್ ಈಸ್ ನಾಟ್ ಟುಡೇಸ್ ಎಕ್ಸ್ಪೀರಿಯನ್ಸ್. ನಿನ್ನೆಯ ಅನುಭವ, ಅಭಿಷೇಕ ಇವತ್ತು ಇರೋದಿಲ್ಲ. ಇವತ್ತಿರುವ ಅಭಿಷೇಕ ನಾಳೆ ಇರೋದಿಲ್ಲ. ಪ್ರತಿದಿನವೂ ಕೂಡ ನಾವು ಏನು ಮಾಡಬೇಕು? ಹೊಸ ಅಭಿಷೇಕಕ್ಕಾಗಿ. ಅದಕ್ಕೆ ನಾವು ಪರಲೋಕದ ಪ್ರಾರ್ಥನೆ ಹೇಳ್ತೀವಿ, ನಮ್ಮ ಅನುದಿನದ ಆಹಾರವನ್ನು, ಅಂದರೆ ಅನುದಿನದ ಪರಿಶುದ್ಧಾತ್ಮರ ಅಭಿಷೇಕವನ್ನು ಇಂದು ನಮಗೆ ಹೊಸ ಅಭಿಷೇಕವನ್ನು ಕೊಡಿರಿ. ಪ್ರೈಸ್ ದಿ ಲಾರ್ಡ್. ಯಾರೋ ಒಬ್ಬರು ಬೇರೆ ಒಂದು ಯಂಗ್ ಬಾಯ್ ಇನ್ನೊಬ್ಬರ ಕ್ರಿಶ್ಚಿಯನಿಗೆ ಕೇಳ್ತಿದ್ರಂತೆ, ಯಾಕೆ ನೀವು ಪ್ರತಿದಿನ ನಮ್ಮ ಅನುದಿನ ಆಹಾರವನ್ನು ಇಂದು ನಮಗೆ ಕೊಡಿ ಅಂತ ಹೇಳ್ತೀರಾ? ಯಾಕೆ ಒಂದು ವಾರದ ಆಹಾರವನ್ನು ನಮಗೆ ಅಡ್ವಾನ್ಸ್ ಆಗಿ ಕೊಡಿ ಅಂತ ಯಾಕೆ ಕೇಳೋದಿಲ್ಲ? ಆ ಹುಡುಗಿ ಹೇಳ್ತಂದರೆ, ಐ ವಾಂಟ್ ಫ್ರೆಶ್ ಬ್ರೆಡ್ ಎವ್ರಿ ಡೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನಗೆ ಫ್ರೆಶ್ ಬ್ರೆಡ್, ಪ್ರತಿದಿನ ಫ್ರೆಶ್ ಬ್ರೆಡ್ ಬೇಕಂತ ನಾನು ಕೇಳ್ತೇನೆ. ಅಂದರೆ ಫ್ರೆಶ್ ಅನಾಯಿಂಟಿಂಗ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಬಹಳಷ್ಟು ಜನರು ಒಂದು ಧ್ಯಾನಕ್ಕೆ ಹೋದ ಮೇಲೆ ಆತ್ಮದಿಂದ ಅಭಿಷೇಕ ಅಂತಾರೆ. ಸ್ವಲ್ಪ ತಿಂಗಳು ಚೆನ್ನಾಗಿರ್ತಾರೆ. ಒಂದು 6 ತಿಂಗಳು, 1 ವರ್ಷ ಆದ ಮೇಲೆ ಆ ದೀಪವು ಸ್ಲೋಲಿಯಾಗಿ ಉರಿದು ಕಡಿಮೆ ಆಗ್ಬಿಡ್ತದೆ. ಯಾಕೆ ಆ ದೀಪವು ಆರಿ ಹೋಗ್ತದೆ? ಆ ದೀಪದಲ್ಲಿ ಏನಿರೋದಿಲ್ಲ? ಎಣ್ಣೆ ಇರೋದಲ್ಲ. ಆ ಎಣ್ಣೆನೇ ಪರಿಶುದ್ಧಾತ್ಮ ದೇವರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದೀಪ ಯಾವಾಗಲೂ ಅದು ಆರಿ ಹೋಗಬಾರದು. ಪ್ರತಿದಿನ ಎಣ್ಣೆಯನ್ನು ಹಾಕಬೇಕು, ಪರಿಶುದ್ಧಾತ್ಮ ತೈಲವನ್ನು. ಪ್ರೈಸ್ ದ ಲಾರ್ಡ್. ಸೊ ಯೇಸು ಸ್ವಾಮಿಯ ಉದ್ದೇಶ, ನಾವು ಕೇವಲ ಆತ್ಮದಿಂದ ಅಭಿಷೇಕ ಹೊಂದಿದಾಗ ಏನಾಗ್ತದೆ ನಮಗೆ? ನಾವು ನಿಜವಾಗಿ ಯೇಸುವಿನ ಶಿಷ್ಯರು ನಾವು ಅಂದ್ಕೊಂಡಲ್ಲಿ ನಮಗೆ 5 ಕ್ವಾಲಿಟೀಸ್ ಇರ್ತದೆ ಪ್ರಿಯರೇ. ಮಾರ್ಕನ ಶುಭ ಸಂದೇಶ ಅಧ್ಯಾಯ 16 ವಚನ 15 ಓದೋಣ. ಮಾರ್ಕನ ಶುಭ ಸಂದೇಶ ಅಧ್ಯಾಯ 16 ವಚನ 15. ನಿನ್ನೆ ಭಾನುವಾರ ಶುಭ ಸಂದೇಶ ಇದೇ ಇತ್ತು. ಯಾರಿಗಾದ್ರು ನೆನಪಿದೆಯಾ? ಮರ್ತೋಗಿರ್ಬೇಕು. ಸಿಸ್ಟರ್ ಓದ್ರಿ. ಬಳಿಕ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ, ನೀವು ವಿಶ್ವದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿ. ಫಸ್ಟ್ ಡ್ಯೂಟಿ ಆಫ್ ಎ ಕ್ರಿಸ್ಟಿಯನ್, ಒಬ್ಬ ಕ್ರೈಸ್ತನ ಮೊದಲನೇ ಕೆಲಸ, ನಾವು ಕ್ರಿಸ್ತನ ಸುವಾರ್ತೆಯನ್ನು ನಾವು ಪರರಿಗೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಮಂದಿ ಸಾರ್ತಾ ಇದ್ದೀವಿ? ಎಷ್ಟು ವರ್ಷದಿಂದ ನಾವು ಪ್ರೇಯರ್ಗೆ ಬರ್ತಾ ಇರ್ಬೋದು, ಹೌದಲ್ವಾ? ಕೆಲವರು 15-20 ಧ್ಯಾನಕ್ಕೆ ಹೋಗಿ ಬರ್ತಾರೆ. ಬ್ರದರ್, ಕುಟುಂಬೋತ್ಸವಕ್ಕೆ ಹೋಗಿನಿ ಬ್ರದರ್. ಒಳ್ಳೇದಪ್ಪ. ಏನು ಪಡ್ಕೊಂಡು ಬಂದೀಯಾ? ಚೆನ್ನಾಗಿ ಊಟ ಮಾಡಿ ಬಂದಿರಾ? ಪಿಕ್ನಿಕ್ ಹೋಗಿ ಬಂದಿರಾ? ಆತ್ಮದಿಂದ ತುಂಬಿಕೊಂಡ್ರ? ನಮ್ಮಲ್ಲಿ ಆತ್ಮಫಲಗಳು, ಆತ್ಮವರಗಳು ಕೆಲಸ ಮಾಡ್ತಾ ಇದ್ದಾವ? ಪ್ರತಿಯೊಬ್ಬ ಕ್ರಿಶ್ಚಿಯನ್ ಕೆಲಸ ಮೊದಲು ಯೇಸುವಿನ ಬಗ್ಗೆ ನಾವು ಸುವಾರ್ತೆಯನ್ನು ಸಾರಬೇಕು. ಆ ಸಮರಿಯ ಸ್ತ್ರೀ ಏನು ಮಾಡ್ತದೆ? ಪ್ರತಿಯೊಬ್ಬರನ್ನು ಕನ್ವಿನ್ಸ್ ಮಾಡ್ತದೆ. ಅಲ್ಲಿ ತನಕ ಅವಳನ್ನು ಒಂದು ಕೆಟ್ಟ ಭಾವನೆಯಿಂದ ನೋಡಿದ ಜನರು ಆ ಯೇಸುವನ್ನು ಭೇಟಿಯಾದ ಮೇಲೆ ಅವರಿಗೆ ಇವಳಲ್ಲಿ ಒಂದು ಬದಲಾವಣೆ ಕಾಣ್ತದೆ. ಅವಳ ಮುಖದಲ್ಲಿ, ಅವಳ ನೋಟದಲ್ಲಿ, ಅವಳ ಮಾತಿನಲ್ಲಿ, ಅವಳ ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣ್ತದೆ ಅವರಿಗೆ. ಅವಳನ್ನು ನೋಡಿದ ಪ್ರತಿಯೊಬ್ಬರು ಹೇಳ್ತಾರೆ, ಸಮಥಿಂಗ್ ಹ್ಯಾಸ್ ಗಾನ್, ಸಮಥಿಂಗ್ ಹ್ಯಾಪನ್ ಟು ಹರ್. ಏನೋ ಇವಳಿಗಾಗಿದೆ, ಏನೋ ಒಂದು ದೈವಿಕ ಅನುಭವ ಆಗಿದೆ. ಅದಕ್ಕಾಗಿ ಅವಳು ಹೇಳುವಾಗ ಇಡೀ ಜನರೆಲ್ಲರೂ ಕೂಡ, ದೇವರ ವಾಕ್ಯ ಹೇಳ್ತದೆ, ಇಡೀ ಊರೇ ಯೇಸುವಿನ ಕಡೆ ದೇವರಿಗೆ ಚಪ್ಪಾಳೆ ತಟ್ಟ ಸ್ತೋತ್ರ ಸಲ್ಲಿಸುವ ಒಂದು ಆತ್ಮದಿಂದ ಅಭಿಷೇಕ ಹೊಂದಿದ ವ್ಯಕ್ತಿ ಜೀವನ ಆಗಿರ್ತದೆ. ಆದರೆ ಅಷ್ಟು ತನಕ ಯೇಸುವಿನ ಜೊತೆ ಇದ್ದ ಈ 12 ಮಂದಿ ಶಿಷ್ಯರು ಅದೇ ಊರಿಗೆ ಊಟ ತೊಗೊಂಡು ಬರ್ಲಿಕ್ಕೆ ಹೋಗ್ತಾರೆ, ಹೌದಲ್ವಾ? ಅವರೊಂದು ಫುಡ್ ಪ್ಯಾಕೆಟ್ ತೊಗೊಂಡು ಬರ್ತಾರೆ. ಏನಂತಾರೆ? ಒಂದು ಬರ್ಗರ್, ಪಿಜ್ಜಾ ಎಲ್ಲ ಒಂದು ತಂದಿರ್ಬೇಕು ಅಲ್ಲಿಂದ. ಸ್ವಾಮಿ ಬನ್ನಿ ತಿನ್ನಿ. ನಾಮಿನಲ್ ಕ್ರಿಶ್ಚಿಯನ್ಸ್ ಲೈಫ್, ಸಂಡೇ ಕ್ರಿಶ್ಚಿಯನ್ಸ್ ಲೈಫ್ ಹಂಗೆ ಇರ್ತದೆ. ಹೋಗ್ತಾರೆ, ಬರ್ತಾರೆ, ಆಲಯಕ್ಕೆ ಬರ್ತಾರೆ, ಸುಮ್ಮನೆ ಹೋಗ್ತಾರೆ. ಅವರಲ್ಲಿ ಯಾವ ಸಾಕ್ಷ್ಯ ಜೀವನ ಇಲ್ಲ. ಅದಕ್ಕಾಗಿ ಜೀವಜಲಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಒಂದು ಹಾಡಾಡಿದ್ವಲ್ಲ, ತುಂಬಿರಿ ನಿಮ್ಮ ವರದಿಂದ ಜೀವಕ್ಕೆ ಜೀವ ನೀಡಲು, ಹೌದಲ್ವಾ? ಬ್ಯೂಟಿಫುಲ್ ಸಾಂಗ್. ಪವಿತ್ರಾತ್ಮರೇ ಬನ್ನಿರಿ, ಅಭಿಷೇಕ ಮಾಡಿರಿ, ಹೌದಲ್ವಾ? ಅಭಿಷೇಕ ಮಾಡಿರಿ. ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಕುಟುಂಬದಲ್ಲಿ ಸಮಸ್ಯೆಗಳಿಗೆ ಪರಿಷ್ಕಾರ. ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೇನೆ. ಪ್ರೇಷಿತರೆಲ್ಲರೂ ಅಫ್ಕೋರ್ಸ್ 120 ಮಂದಿ ಮಾತೆ ಮರಿಯಮ್ಮನವರ ಜೊತೆ ಅವರು ಸೇರಿ ಅವರು ಒಂದೇ ಮನಸ್ಸಿನಿಂದ ಅವರು ಪ್ರಾರ್ಥನೆ ಮಾಡ್ತಿದ್ರು. ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಇದರ ಬಗ್ಗೆ ನಾನು ಸ್ವಲ್ಪ ಹೆಚ್ಚಿಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಮಾತೆ ಮರಿಯಮ್ಮನವರ ಬಗ್ಗೆ ಸ್ಪೆಸಿಫಿಕ್ ಆಗಿ ಬರೆದಿದ್ದಾರೆ. ಯಾಕೆ ಗೊತ್ತಾ? ಒಂದು ತಂದೆ ದೂರ ಪ್ರವಾಸಕ್ಕೆ ಹೋದಾಗ, ಬೇರೆ ದೇಶಕ್ಕೆ ಹೋಗಿದ್ದಾಗ ಆ ತಾಯಿ ತನ್ನ ಮಕ್ಕಳನ್ನು ಜೋಪಾನ ಮಾಡ್ತಿರ್ತಾಳೆ, ಹೌದಲ್ವಾ? ಆ ಮಕ್ಕಳ ಪೋಷಣೆ ಮಾಡೋ ಜವಾಬ್ದಾರಿ ಯಾರ್ದು? ಈಗ ತಾಯಿ ಧರ್ಮಸಭೆಗೆ ತಾಯಿ ಯಾರು? ಮಾತೆ ಮರಿಯಮ್ಮನವರು. ಈಗ ಪೇತ್ರ ಧರ್ಮಸಭೆಗೆ ಬಂಡೆ, ಉಳಿದವರೆಲ್ಲರೂ ಮೆಂಬರ್ಸ್ ಆಫ್ ದ ಚರ್ಚ್. ಅವರಿಗೆ ದಿಕ್ಕು ತೋರಿಸ್ತಾ ಇಲ್ಲ. ನಾವು ನಂಬಿಕೊಂಡ್ರೆ ಯೇಸು ಸ್ವಾಮಿ ಮೇಲಕ್ಕೆ ಹೋಗ್ಬಿಟ್ರು. ಈಗ ನಾವೇನು ಮಾಡಬೇಕು? ಆದರೆ ಹೇಳ್ತಾರೆ, ನೀವು ಇಲ್ಲಿ ಯೆರೂಸಲೇಮಿನಲ್ಲಿದ್ದು ಪ್ರಾರ್ಥನೆ ಮಾಡಿ. ಆವಾಗ ಮಾತೆ ಮರಿಯಮ್ಮನವರು ಅಲ್ಲಿರ್ತಾರೆ. ನೀವು ಯಾವುದೇ ಒಂದು ಕ್ಯಾಥಲಿಕ್ ಫೋಟೋಸ್ ನೀವು ನೋಡ್ರಿ, ಪೆಂಟೆಕೋಸ್ಟ್ ದಿನದಲ್ಲಿ ನಾವು ನೋಡಬೇಕಾದ್ರೆ ಮದರ್ ಮೇರಿ ಸೆಂಟರ್ನಲ್ಲಿರ್ತಾರೆ. ಸುತ್ತಮುತ್ತ ಎಲ್ಲ ಶಿಷ್ಯರು, ಗಮನಿಸಿದಿರಾ? ಹ್ಯಾವ್ ಯು ನೋಟಿಸ್ಡ್ ಇಟ್? ಹೌದಲ್ವಾ? ಮಾತೆ ಮರಿಯಮ್ಮನವರು ಸೆಂಟರ್ ಆಗಿರ್ತಾರೆ. ಸೊ
ಆದಿ ಧರ್ಮಸಭೆಯನ್ನು ಪಂಚಶತಮ ದಿನಕ್ಕೆ ಪ್ರಿಪೇರ್ ಮಾಡಿದ್ದು ಬೇರೆ ಯಾರು ಅಲ್ಲ, ಮಾತೆ ಮರಿಯಮ್ಮನವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಂತೋಷವಾಗ್ತಾ ಇಲ್ವಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಜೋರಾಗಿ ಡ್ಯಾನ್ಸ್ ಮಾಡಬೇಕು ನಾವು, ಯಾಕಂದರೆ ಶಿ ಹ್ಯಾಸ್ ಎ ಗ್ರೇಟ್ ರೋಲ್ ಟು ಪ್ಲೇ. ಅಷ್ಟು ಮಾತ್ರ ಅಲ್ಲ, ಅವರು ಹೆದರಿ ಬೆದರಿ ಇರುವ ಆ ಜನರಿಗೆ ಆ ಮಾತೆ ಮರಿಯಮ್ಮನ ನೋಡ್ತಾರೆ, ಹೇ ಡೋಂಟ್ ವರಿ, ಡೋಂಟ್ ವರಿ, ಪರಿಶುದ್ಧಾತ್ಮ ದೇವರು ಬಿಡುಗಿನಂತೆ ಮಿಂಚಿನಂತೆ ಆ ಥರ ಬರೋದಲ್ಲ ಮಗನೇ. ಯಾಕಂದರೆ ನನಗೆ ಗೊತ್ತು ಪರಿಶುದ್ಧಾತ್ಮ ದೇವರು ಹೇಗೆ ಬರ್ತಾರೋ ನನಗೆ ಗೊತ್ತು. ಯಾಕಂದರೆ ಎಲ್ಲರಿಗಿಂತ ಮುಖ್ಯವಾಗಿ, ಫಸ್ಟು ಶಿಷ್ಯರಿಗಿಂತ ಎಲ್ಲರಿಗಿಂತ ಮುಖ್ಯವಾಗಿ ಪರಿಶುದ್ಧಾತ್ಮ ದೇವರು ಅವರನ್ನು ಆವರಿಸಿಕೊಳ್ತಾರೆ. ಹಿ ಸೋ ಜೆಂಟಲ್, ಸೋ ಲವಿಂಗ್. ಮಾತೆ ಮರಿಯಮ್ಮನವರು ಧರ್ಮಸಭೆ ಹೇಳ್ತದೆ, ಪ್ರತಿದಿನ ಈ ಶಿಷ್ಯರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸ್ತಿದ್ರಂತೆ, ದೇವರ ವಾಕ್ಯವನ್ನು ಸಾರಿಸ್ತಿದ್ರು, ಪರಿಶುದ್ಧಾತ್ಮ ದೇವರನ್ನು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು ಅವರು ಪ್ರಿಪೇರ್ ಮಾಡ್ತಿದ್ಲು. ಪ್ರೈಸ್ ದಿ ಲಾರ್ಡ್. ಒಂದು ಮಕ್ಕಳಿಗೆ ತಂದೆ ಊರಿನಲ್ಲಿರುವಾಗ ಇಲ್ಲದೆ ಇರುವಾಗ ತಾಯಿ ಎಕ್ಸಾಮ್ ಟೈಮ್ನಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ಏನು ಮಾಡ್ತಾಳೆ, ಮಕ್ಕಳಿಗೆ ಪಾಠವನ್ನು ಕಲಿಸ್ತಾರೆ. ಹೆಸರನ್ನು ಹೌದಲ್ವಾ? ಚೆನ್ನಾಗಿ ಪ್ರಿಪೇರ್ ಮಾಡ್ತಾಳೆ. ಅದೇ ರೀತಿಯಲ್ಲಿ ತನ್ನ ಈ 120 ಮಂದಿ ಮಕ್ಕಳನ್ನು ಆ ತಾಯಿ ಪಂಚಶತಮ ದಿನದಕ್ಕೋಸ್ಕರ ವೇಟ್ ಮಾಡ್ತಾ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹೇಳ್ತಾರೆ, ಹೆದರಬೇಡಿ, ಆ ದಿನ ಬಂದೇ ಬಂತು, ಪಂಚಶತ ದಿನ. ಆಕಾಶದಲ್ಲಿ ಒಂದು ದೊಡ್ಡ ಬದಲಾವಣೆ, ಹೌದಲ್ವಾ? ಗುಡುಗು ಮಿಂಚಿನಂತೆ ಶಬ್ದ ಬರ್ತದೆ ಪ್ರಿಯರೇ, ದೊಡ್ಡ ಬಿರುಗಾಳಿ ಬಂದಂತೆ ಬರ್ತದೆ. ತದನಂತರ ಪರಿಶುದ್ಧಾತ್ಮ ದೇವರು ಬೆಂಕಿಯ ನಾಳವಾಗಿ ಪ್ರತಿಯೊಬ್ಬರ ಮೇಲೆ ಇಳಿದು ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವು ಹಾಡುತ್ತೇವೆ, ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಯಾಕೆ ಕೆನ್ನಾಲಿಗೆಯಲ್ಲಿ ಬರ್ತಾರೆ? ವೈ ದ ಹೋಲಿ ಸ್ಪಿರಿಟ್ ಕೇಮ್ ಇನ್ ದ ಫಾರ್ಮ್ ಆಫ್ ಎ ಸ್ಪ್ಲಿಟೆಡ್ ಟಂಗ್ಸ್ ಆಫ್ ಫೈರ್. ಯಾಕೆ ಬೆಂಕಿಯ ಕೆಂಡವಾಗಿ ಅವರ ಮೇಲೆ ಬಡಬೋದಿತ್ತಲ್ಲ. ಕೆನ್ನಾಲ್ಗೆ ಅಂತೆ ಅಂದರೆ ಸ್ಪ್ಲಿಟೆಡ್ ಟಂಗ್ಸ್, ಒಂದು ನಾಲ್ಗೆ 2 ಭಾಗ ಆದರೆ ಹೇಗೆ ಆಗ್ತದೋ ಆ ಥರ ಒಬ್ಬೊಬ್ಬರ ಮೇಲೆ ಇಳಿದು ಬರ್ತಾರೆ. ಸ್ವಲ್ಪ ಹಳೆ ಒಡಂಬಡಿಕೆ ನಾವು ನೋಡಬೇಕಾದ್ರೆ ಯೆಶಾಯನ ಪ್ರವಾದಿ 6ನೇ ಅಧ್ಯಾಯ ವಚನ 1ರಲ್ಲಿ ನಾವು ನೋಡ್ತೀವಿ. ಯೆಶಾಯನು ದೇವರ ದರ್ಶನವನ್ನು ಆಲಯದಲ್ಲಿ ಕಂಡಾಗ, ಅಯ್ಯೋ ನಾನು ಪಾಪಿ, ನಾನು ದೇವರನ್ನು ನೋಡಿದ್ದೇನೆ, ನಾನು ಪಾಪಿಗಳ ಮಧ್ಯದಲ್ಲಿ ಜೀವನ ವಾಸ ಮಾಡ್ತಾ ಇದ್ದೇನೆ ಅಂದಾಗ ಅಲ್ಲಿರುವ ಒಬ್ಬ ಕೆರೂಬರು ಏನು ಮಾಡ್ತಾರೆ, ಅಲ್ಲಿ ಆಲ್ಟರ್ ಮೇಲಿರುವ ಆ ಬೆಂಕಿಯನ್ನು, ಒಂದು ಕೆಂಡವನ್ನು ತಗೊಂಡು ಬಂದು ಯಾರಿಗೆ? ಯೆಶಾಯ ನಾಲಿಗೆಗೆ, ಈಗ ನಿನ್ನ ಪಾಪವು ಅಳಿದು ಹೋಯಿತು, ನಿನ್ನ ಹಳೆ ಜೀವನವು. ಆಮೇಲೆ ಅವರು ಪ್ರವಚನ ಮಾಡಲಿಕ್ಕೆ ಶುರುವಾಗ್ತದೆ. ಅಂದರೆ ಇಷ್ಟು ತನಕ ಶಿಷ್ಯರು ಗೊಂದಲದಲ್ಲಿ ಬೇರೆಯವ್ರ ಬಗ್ಗೆ ಕೆಟ್ಟದ ಮಾತಾಡ್ತಾ, ಸುಳ್ಳನ್ನು ಮಾತಾಡ್ತಾ, ಪಾಪ ಮಾತುಗಳನ್ನು ಮಾಡ್ಕೊತಾ, ಲೋಕಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ಮಾತ್ರ ಮಾತಾಡ್ತಿದ್ದಾರೆ. ಬಟ್ ಯಾವಾಗ ಪರಿಶುದ್ಧಾತ್ಮ ದೇವರು ಕೆನ್ನಾಲಿಗೆ ಅಂದರೆ ಹೊಸ ನಾಲಿಗೆ, ಹೊಸ ಭಾಷೆ, ಹೊಸ ಮಾತು, ಬಾಯಿನಲ್ಲಿ ಸ್ತುತಿಗೀತೆ ಶುರುವಾಗ್ತದೆ, ದೇವರನ್ನು ಹೊಗಳೋದು ಶುರುವಾಗ್ತದೆ, ಹೌದಲ್ವಾ? ಆ ನಾಲಿಗೆಯನ್ನು ಮುಟ್ಟುತ್ತಾರಂತೆ ಪ್ರಿಯರೇ. ಅವರು ಆ ನಾಲಿಗೆಯನ್ನು ಮುಟ್ಟಿದ ಕೂಡಲೇ ದೇವರ ವಾಕ್ಯ ಹೇಳ್ತಾರೆ, ಅವರೆಲ್ಲರೂ ಪರಿಶುದ್ಧಾತ್ಮದಿಂದ, ಆಮೇಲೆ ಅವರು ಅನ್ಯ ಭಾಷೆಗಳಲ್ಲಿ ದೇವರಿಗೆ ಚಪ್ಪಾಳೆ ಸ್ತೋತ್ರ ಸಲ್ಲಿಸುವ. ಪ್ರೈಸ್ ದಿ ಲಾರ್ಡ್. ಅವತ್ತಿನಿಂದ ಶಿಷ್ಯರ ಜೀವನ ಸಂಪೂರ್ಣವಾಗಿ ಬದಲಾವಣೆ, ಹೌದಲ್ವಾ? ದೇವರಿಗೆ ಸಾಕ್ಷಿ ಆಗಲಿಕ್ಕೆ ಅವರು ಶುರು ಮಾಡ್ತಾರೆ. ಒಬ್ಬೊಬ್ಬರು ಇಬ್ಬಿಬ್ಬರಾಗಿ ಒಂದೊಂದು ದೇಶಕ್ಕೆ ಹೋಗಿ ಕವರ್ ಮಾಡಿಬಿಡ್ತಾರೆ. ನಮ್ಮ ತೋಮ ಅವರು ನಮ್ಮ ದೇಶಕ್ಕೆ ಕೂಡ ಬಂದು ಸುವಾರ್ತೆಯನ್ನು ಸಾರ್ತಾರೆ. ತದನಂತರ ಎಲ್ಲರ ಶಿಷ್ಯರು ಬೂದಿ ಗಂಟದವರೆಗೂ ಹೋಗಿ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಶಿಷ್ಯರಿಗೆ ಇರಬೇಕಾಗದ 5 ಮಿನಿಮಮ್ ಲಕ್ಷಣಗಳು ಮಾರ್ಕನ ಶುಭ ಸಂದೇಶ ಅಧ್ಯಾಯ 16 ವಚನ 15ರಿಂದ ನಾನು ಕೊನೆಯದಾಗಿ ಮುಗಿಸ್ತೇನೆ. ಮಾರ್ಕನ ಶುಭ ಸಂದೇಶ ಅಧ್ಯಾಯ 16 ವಚನ 15ರಿಂದ ಓದ್ರಿ. ನೀ ಲೋಕದ ಕಟ್ಟ ಕಡೆ ಹೋಗಿ ಅವರಿಗೆ ನೀವು ವಿಶ್ವದ ಎಲ್ಲೆಡೆಗಳಿಗೆ ಹೋಗಿ, ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ. ಇಟ್ ಇಸ್ ನಾಟ್ ಅಬ್ಲಿಗೇಷನ್, ಇಟ್ಸ್ ಎ ಕಮಾಂಡ್ಮೆಂಟ್ ಅಷ್ಟೇ. ಅದಕ್ಕೆ ಸಂತ ಪೌಲನು ಹೇಳ್ತಾನೆ, ಸುವಾರ್ತೆಯನ್ನು ಸಾರದೆ ಇದ್ದಲ್ಲಿ ನನಗೆ ಜ್ವರ ಹೇಳಬೇಕು, ಧಿಕ್ಕಾರ ಅಂತ ಹೇಳ್ತಾನೆ. ನಾನು ಶಾಪಗ್ರಸ್ತನಾಗಲಿ, ನಾನು ಸುವಾರ್ತೆಯನ್ನು ಸಾರದೆ ಇದ್ದಲ್ಲಿ. ಮೈ ಗುಡ್ನೆಸ್. ಅದಕ್ಕಾಗಿ ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಓದಬೇಕು, ಧ್ಯಾನಿಸಬೇಕು.
ವಿದ್ಯೆಗೆ ಸಂಬಂಧವಿಲ್ಲ. ಪ್ರತಿದಿನ ಅರ್ಧ ಗಂಟೆ 1 ತಾಸು ನಾವು ಓದಬೇಕು ಬೈಬಲನ್ನು. ಸಾಧ್ಯವಾದರೆ ಪ್ರತಿದಿನ ಆಲಯಕ್ಕೆ ಬಂದು ಬಲಿಪೂಜೆಯಲ್ಲಿ ಪಾಲ್ಗೊಳ್ಳಬೇಕು. ಕನಿಷ್ಠ 1 ಗಂಟೆ ಪರಮ ಪ್ರಸಾದ ಮುಂದೆ ಕೂತ್ಕೋಬೇಕು. ಕನಿಷ್ಠ 3 ಗಂಟೆ ಪ್ರಾರ್ಥನೆ ಮಾಡಬೇಕು. ಗಾಬರಿ ಆಗ್ತಾ ಇದ್ರೆ, ಮೈ ಗುಡ್ನೆಸ್, ದೊಡ್ಡ ಹೋಮ್ವರ್ಕ್ ಇದೆ, ಹೌದಲ್ಲ? ಮಿನಿಮಮ್ 3 ಅವರ್ಸ್ ಪ್ರೇಯರ್ ಮಾಡಬೇಕು. ನಮ್ಮಂಥವರು 5 ತಾಸು ಪ್ರಾರ್ಥನೆ ಮಾಡಬೇಕು. ಮಿನಿಮಮ್ 5 ಅವರ್ಸ್ ಪ್ರಾರ್ಥನೆ ಮಾಡಬೇಕು. ಬಲಿಪೂಜೆಯಲ್ಲಿ ಪಾಲ್ಗೊಳ್ಳಬೇಕು. ವಾಕ್ಯವನ್ನು ಕನಿಷ್ಠ 1 ಗಂಟೆ ಓದಬೇಕು. ಎಷ್ಟು ಸರಿ ನಾವು ಊಟ ಮಾಡ್ತೀವಿ? ಬೈಬಲ್ ಎಷ್ಟು ಸಲ ಓದ್ತಾ ಇದ್ದೀವಿ? ಎಷ್ಟು ಸಲ ಓದ್ತಾ ಇದ್ದೀವಿ ಸರ್? ಎಷ್ಟು ಸರಿ ನೀರು ಕುಡ್ತೀವಿ? ನಮ್ಮ ಮುಸ್ಲಿಂ ಸಹೋದರರು ಪ್ರತಿದಿನ ಎಷ್ಟು ಸರಿ ನಮಾಜ್ ಮಾಡ್ತಾರೆ? 5 ಸಲ ಮಾಡ್ತಾರೆ. 5 ಸರಿ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಹಿಂದೂ ಸಹೋದರರು, ಮುಸ್ಲಿಂ ಸಹೋದರರಾಗಲಿ ಎಷ್ಟು ಗಂಟೆಗೆ ನಮಾಜಿಗೆ ಹೋಗ್ತಾರೆ ಬೆಳಗ್ಗೆ? ನಾವೆಷ್ಟು ಗಂಟೆಗೆ ಎದ್ದು ಹೇಳ್ತೀವಿ? 6 ಗಂಟೆ ಅಂತ ಹೇಳಕ್ಕೆ ಹೋಗ್ಬಿಟ್ಟು ತಪ್ಪಿ ಕೂಡ, ಹೌದಲ್ಲ? ರಾತ್ರಿ ಎಲ್ಲ ಟಿ ವಿ ಮೊಬೈಲ್ ನೋಡಿ ನೀವು 5 ಗಂಟೆಗೆ ಇಲ್ಲಿ ಎದ್ದು ಹೇಳ್ತೀರಾ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಒಬ್ಬ ನಿಜವಾದ ಅಭಿಷಕ್ತನಾದ ವ್ಯಕ್ತಿ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಎದ್ದು ಹೇಳ್ತಾನೆ. ಯೇಸು ಸ್ವಾಮಿ ಮಾರ್ಕನ ಸುವಾರ್ತೆ 1:35 ಹೇಳ್ತಾರೆ, ಎಲ್ಲರೂ ಮಲಗಿರುವಾಗಲೇ ಮುಂಜಾನೆ ವೇಳೆಯಲ್ಲಿ ಏಕಾಂತವಾದ ಪ್ರದೇಶಕ್ಕೆ ಹೋಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಇಡೀ ರಾತ್ರಿ ಒಲಿವೆ ಬೆಟ್ಟದ ಮೇಲೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಓಕೆ, ಟೈಮ್ ಇಲ್ಲ ನನಗೆ. ನೆಕ್ಸ್ಟ್ ಓದ್ರೆ ವಚನ, ಮಾರ್ಕ ಸುವಾರ್ತೆ 16ನೇ ಅಧ್ಯಾಯ. ವಿಶ್ವಾಸದಿಂದ ದೀಕ್ಷಾ ಸ್ನಾನ ಪಡೆಯುವವನು ಜೀವೋದ್ಧಾರ ಹೊಂದುವನು. ದೀಕ್ಷಾ ಸ್ನಾನ ಪಡೆಯುವವರು ಜೀವೋದ್ಧಾರವನ್ನು ಹೊಂದುತ್ತಾರೆ. ನೆಕ್ಸ್ಟ್, ವಿಶ್ವಾಸಿಸದೆ ಇರುವವರು ಖಂಡನೆಗೆ ಗುರಿಯಾಗುವನು. ದೇ ಆರ್ ಆಲ್ರೆಡಿ ಕಂಡೆಮ್ಡ್. ಮುಗೀತು. ಯಾರು ವಿಶ್ವಾಸ ಮಾಡೋದಿಲ್ಲ. ಈಗ ನಮ್ಮ ಕೆಲಸ ಸುವಾರ್ತೆನ ಸಾರೋದಷ್ಟೇ. ಸಿಸ್ಟರ್, ನೀವು ಕೇಳಿದ್ರೆ ನೀವು ಇಷ್ಟ, ಬಿಟ್ಟರೆ ನನಗೇನು ಇಲ್ಲ ನಷ್ಟ. ಪ್ರೈಸ್ ದಿ ಲಾರ್ಡ್. ನಾವು ಮಾತ್ರ ಸುವಾರ್ತೆನ ಸಾರ್ತೀವಿ. ನೀವು ಕೇಳ್ರಿ ಬಿಡ್ರಿ, ನೀವು ಬನ್ನಿ ಬಿಡ್ರಿ. ಅಣ್ಣ ನಿನ್ನೆ ಹೇಳಿದ್ರು ಫಾಸ್ಟಿಂಗ್ ಪ್ರೇಯರ್ಗೆ ಹೋಗ್ಬೇಕಾದ್ರೆ ಒಂದು 5 ಮಂದಿ ಇದ್ರು ನೀವು ಸ್ಟಾರ್ಟ್ ಮಾಡಂತೇಳಿ. ವಿಚಿತ್ರ ಏನು ಗೊತ್ತಾ, 10:30 ಆಯ್ತು, ನಮ್ಮ ಟೀಮ್ನವರೇ ಬಂದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾರಣಗಳು 100 ನನಗೆ ಹೇಳಬೇಡಿ. ಊರಿಗೆ ಹೋಗ್ಬೇಕಾದ್ರೆ ಕಾರಣ ಹೇಳ್ತೀರಾ? 9:30 ಟ್ರೈನ್ ಅಂದರೆ 9 ಗಂಟೆ ಒಳಗೆ ಸ್ಟೇಷನಲ್ಲಿ ಇರ್ತೀವಿ, 8 ಗಂಟೆಗೆಲ್ಲ ರೆಡಿ ಆಗಿರ್ತೀವಿ, ಹೌದಲ್ವಾ? ಅದೇ ಆಲಯಕ್ಕೆ ಬರಬೇಕಾದ್ರೆ ಫಾಸ್ಟಿಂಗ್ ಪ್ರೇಯರ್ ನಡೀತದೆ ಬಿಡು ಬ್ರದರ್. ಏನನ್ಕೋ ಅವರು 11 ಗಂಟೆಗೆ ಬರ್ತಾರೆ, ನಾವು 11:30 ಹೋಗೋಣ, ಮುಗೀತು. ಊಟ ಸಮಯಕ್ಕೆ ಖಂಡಿತ ಹೋಗೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಚಾಲೆಂಜ್ ಆಗಿ ತಗೊಳ್ಳಿ. ಕನಿಷ್ಠ 3 ಗಂಟೆ ಪ್ರಾರ್ಥನೆ ಮಾಡಬೇಕು. ಕನಿಷ್ಠ ಅರ್ಧ ಗಂಟೆ 1 ತಾಸು ಬೈಬಲ್ ಓದಬೇಕು. ಆಲಯಕ್ಕೆ ಬರಬೇಕು. ಬಲಿಪೂಜೆಯಲ್ಲಿ ಪಾಲ್ಗೊಳ್ಳಬೇಕು. ಪರಮ ಪ್ರಸಾದ ಮುಂದೆ ಸ್ವಲ್ಪ ಹೊತ್ತು ಸಮಯ ಕಳೆಯಬೇಕು. ಜಪಮಾಲೆ ಮಾಡಬೇಕು. ಆಮೇಲೆ ಮನೆಯಲ್ಲಿ ಫ್ಯಾಮಿಲಿ ಪ್ರೇಯರ್ ಇರಬೇಕು, ಕಂಪಲ್ಸರಿ ಇರಬೇಕು. ಇವೆಲ್ಲ ನೀವು ಸ್ಲೋಲಿ ಮಾಡ್ಕೊತ ಬನ್ನಿ. ಸಂಡೆ ಬೆನಡಿಕ್ಟ್ ಹೇಳ್ತಾರೆ 24 ಗಂಟೆಯಲ್ಲಿ 8 ತಾಸು ಕೆಲಸ ಮಾಡಬೇಕು, 8 ತಾಸು ರೆಸ್ಟ್ ತಗೋಬೇಕು. 8 ತಾಸು ಅದು ಇಂಪಾಸಿಬಲ್ ಅಂತ ಹೇಳಿ 8 ತಾಸು ಮೊಬೈಲ್ ನೋಡ್ತೀವಿ ನೋಡಿ. ಅಭಿಷೇಕ ನನಗೆ ಬೇಕು ಅಂತ ನೀವು ಕನಸು ಕಾಣಬೇಡಿ. ಓದ್ರಿ ವಚನ, ಲಾಸ್ಟ್ ಬ್ರದರ್, ಮುಗಿಸ್ತೀನಿ ನಾನು. ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವವು. ನೋಡಿ, ಯಾರು ವಿಶ್ವಾಸ ಮಾಡ್ತಾರೆ ಅಂದ್ರೆ ಎವ್ರಿ ಬಿಲೀವರ್, ಇವರಿಗೆ ಈ 5 ಕ್ವಾಲಿಟೀಸ್ ಇರಲೇಬೇಕು. ಏನು ಗೊತ್ತಾ? ಓದ್ರಿ. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು. ಪ್ರೈಸ್ ದಿ ಲಾರ್ಡ್. ಫಸ್ಟ್ ನಾನು ದೆವ್ವಗಳನ್ನ ಬಿಡಿಸ್ತಾ ಇದ್ದೇನೆ. ನನಗೆ ಡೆಲಿವರೆನ್ಸ್ ಗಿಫ್ಟ್ ಇದೆ. ಎಷ್ಟು ಮಂದಿಗೆ ಇದೆ ಡೆಲಿವರೆನ್ಸ್ ಗಿಫ್ಟ್? ಅಣ್ಣನ ಬಿಡು, ನಮ್ಮನ್ನು ಬಿಟ್ಟು ಬಿಡಿ. ಎಷ್ಟು ಮಂದಿಗೆ? ಕೆಲವರಿಗೆ ಡೆಲಿವರೆನ್ಸ್ ಮಿನಿಸ್ಟರ್ ಅಂದ್ರೆ ಹೆದರಿಕೆ. ಓಕೆ, ಟೈಮ್ ಇಲ್ಲ ನನಗೆ. ನೆಕ್ಸ್ಟ್, ಹೊಸ ಭಾಷೆಗಳಲ್ಲಿ ಮಾತನಾಡುವ, ಅನ್ಯ ಭಾಷೆಗಳಲ್ಲಿ, ಟಂಗ್ಸ್, ಪ್ರೇಯಿಂಗ್ ಇನ್ ಟಂಗ್ಸ್. ಎಷ್ಟು ಮಂದಿ ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾರೆ? ಕೈ ಮೇಲೆ ಕೆತ್ತರಿ. ಅನ್ಯ ಭಾಷೆಗಳಲ್ಲಿ ಮಾತನಾಡದಿದ್ದರೆ ಅಭಿಷೇಕ ಇಲ್ಲ ಅಂತಲ್ಲ, ಬಟ್ ಸಾಧಾರಣವಾಗಿ ಆತ್ಮದಿಂದ ಅಭಿಷೇಕ ಹೊಂದಿದಾಗ ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾರೆ. ಓಕೆ, ನೆಕ್ಸ್ಟ್, ಕೈಗಳಿಂದ ಸರ್ಪಗಳನ್ನು ಎತ್ತಿದರು, ವಿಷ ಪದಾರ್ಥಗಳನ್ನು ಕುಡಿದರು, ಯಾವ ಹಾನಿಯು ಅವರಿಗಾಗದು. ನಾಳೆ ಹೋಗಿ ನಾಗರಹವನ್ನು ಇಟ್ಕೋಬೇಡಿ, ಹೆಬ್ಬವನ್ನು ಇಟ್ಕೋಬೇಡಿ, ಅದು ಉದ್ದೇಶ ಅಲ್ಲ. ಅಂದ್ರೆ ವಿಷದಂತೆ ಇರುವ ಜನರ ಜೊತೆ ನೀವು ಇರುವಾಗಲೂ ಕೂಡ ಅವ್ರು ಏನು ಮಾಡಿದ್ರು ಕೂಡ ನಿಮ್ಗೆ ಏನು ಹಾನಿ ಆಗುದಿಲ್ಲ ಅಂತ ಅರ್ಥ. ಓಕೆ, ಡೋಂಟ್ ಟೇಕ್ ಇಟ್ ಲಿಟ್ರಲಿ. ನೆಕ್ಸ್ಟ್, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣ ಹೊಂದುವರು. ಪ್ರೈಸ್ ದಿ ಲಾರ್ಡ್.
ಇದು ನಮ್ಮ ಕೆಲಸ ಅಲ್ಲ, ಬ್ರದರ್ದು ಮಾತ್ರ ಕೆಲಸ. ಪ್ರೈಸ್ ದಿ ಲಾರ್ಡ್. ಫಾದರ್ಸ್ ಸಿಸ್ಟರ್ಸ್ ಮಾತ್ರ ಕೆಲಸ, ನಮ್ದಲ್ಲ ಅಂತ ಹೇಳ್ತೀವಿ, ಹೌದಲ್ಲ? ಕೈ ತಲೆ ಮೇಲೆ ಇಟ್ಟು ಕೈ ಇಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಇದಿರ್ತೀವಿ. ನೆಕ್ಸ್ಟ್, ಯೇಸು ಸ್ವಾಮಿ ಹಾಂ, ಶಿಷ್ಯರೊಡನೆ ಮಾತನಾಡಿದ ಮೇಲೆ ಸಾಕು ಸಾಕು ಸಾಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇನ್ನೊಂದ್ಸಲ ಲಾಸ್ಟ್ಗೆ ಓದ್ರಿ ಬ್ರದರ್, ಇನ್ನೊಂದ್ಸಲ ಓದ್ರಿ. ವಿಶ್ವಾಸ ಇದ್ದವರು ಈ ಅದ್ಭುತ ಈ ಕಾರ್ಯಗಳು ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ ಆಗುವವು. ಹಾ. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸ್ತಾರೆ. ಹೊಸ ಹೊಸ ಭಾಷೆಗಳಲ್ಲಿ ಮಾತನಾಡುತ್ತಾರೆ. ಕೈಗಳಿಂದ ಸರ್ಪಗಳನ್ನು ಎತ್ತಿದರು, ವಿಷ ಪದಾರ್ಥಗಳನ್ನಾದರೂ ಕುಡಿದರು, ಯಾವ ಹಾನಿಯೂ ಬರೋದಿಲ್ಲ, ಅವರಿಗಾಗದು. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣ ಹೊಂದುವರು. ದೇವರಿಗೆ ಚಪ್ಪಾಳೆ ಸ್ತೋತ್ರ ಸಲ್ಲಿಸುವ. ಪ್ರೈಸ್ ದಿ ಲಾರ್ಡ್. ಇವೆಲ್ಲ ಗಿಫ್ಟ್ಸ್ಗಾಗಿ ನಾವು ಇವತ್ತಿನಿಂದ ಪ್ರಾರ್ಥನೆ ಮಾಡೋಣ. ಓಕೆ, ಪ್ರಭು ಚಿಕ್ಕ ಸಂದೇಶವನ್ನು ಆಶೀರ್ವದಿಸಲು. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಂಡು ಮುಂದಿನ ಭಾಗ್ಯಕ್ಕೆ ಹೋಗೋಣ. ಸ್ವಾಮಿ ಯೇಸು, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ತಂದೆಯಾದ ದೇವರೇ, ನೀವು ಕೊಟ್ಟ ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ರಾಜ, ನಿಮ್ಮ ಆತ್ಮದಿಂದ ಅಭಿಷೇಕ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಧ್ಯಾನಿಸಲು ನಮಗೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಸ್ವಾಮಿ, ನಾವು ಕೇಳುವ ಈ ವಾಕ್ಯವು ನಮ್ಮ ಜೀವನದಲ್ಲಿ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡಲೆಂತು ನಾವೆಲ್ಲರೂ ಪಂಚಶತಮ ದಿನಕ್ಕೋಸ್ಕರ ನಾವು ಕಾಯ್ತಿರುವಾಗ ಎಲ್ಲರ ಮೇಲೆ ಕೂಡ ನಿಮ್ಮ ಆತ್ಮವನ್ನು ಸುರಿಸಬೇಕಂತೇಳಿ ಯೇಸುವಿನ ನಾಮದಲ್ಲಿ ಬಿಡ್ತೀವಿ ತಂದೆ. ಆಮೇಲೆ ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ